ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ತಾಲೂಕಿನಾದ ನಮ್ಮ ಇಡೀ ಜಿಲ್ಲೆಯ ನಮ್ಮ ಮುಖಂಡರಾದಂಥ ನಮ್ಮ ಹಿರಿಯರಾದಂಥ ಮಹಬೂಬ್ ಖಾನ್ ಅವರೇ ಮತ್ತು ಈ ಕ್ಷೇತ್ರದ ಶಾಸಕರು, ಜನಪ್ರಿಯ ಶಾಸಕರಾದ ಯಾರನಗರ ಕ್ಷೇತ್ರದ ಶಾಸಕರೇ ಮತ್ತು ಹಿರಿಯರಾದ ಸಿರಾಜ್ ಅವರೇ ಮತ್ತು ಎಲ್ಲಕ್ಕಿಂತ ದೊಡ್ಡದಾಗಿ ಇವತ್ತು ಈ ಸಂತೋಷಕ್ಕೆ ಕಾರಣಕರ್ತರಾದ ಜಾಮಿಯಾ ಮಸೀದಿಯ ಎಲ್ಲ ಕಮಿಟಿಯ ಅಧ್ಯಕ್ಷರು, ಸೆಕ್ರೆಟರಿ ಸಾಹೇಬರು, ಎಲ್ಲ ಮೆಂಬರ್ಸ್ಗಳೇ ಊರಿನಾಗ್ತೀವಿ. ತುಂಬಾ ಸಂತೋಷ ಆಯ್ತು. ಇವತ್ತು ಒಳ್ಳೆ ಪ್ರೈವೇಟ್ ಒಂದು ಶಾದಿ ಮಾಡ್ತಾರ, ಸುಂದರವಾಗಿ ಕಟ್ಟಿದ್ದೀರಾ. ನಾನು ಮಹಬೂಬ್ ಭೈ ಅವ್ರು ಮಾತಾಡುವಾಗ ಹೇಳ್ತೇನೆ, ನಮ್ಮ ಮೈಸೂರು ಸಿಟಿಲೂ ಇಲ್ಲ ಈ ತರ ಒಬ್ಬೊಟ್ಟು ಶಾದಿ. ಈಗ ನಮ್ಮ ಬೀಜರ್ ಜಮೀರ್ ಅಹಮದ್ ಖಾನ್ ಅವರು 4 ಶಾದಿ ಮಾಡ್ಕೊಟ್ಟವ್ರು. ಒಂದು ಗೋಪುರಕ್ಕೆ, ಒಂದು ಬೆಳಕೆರೆಗೆ, ಇನ್ನೊಂದು ಕೋಲಾಂಗ, ಮೈಸೂರು ಸಿಟಿ. ಪ್ರತಿ ತಾಲೂಕಿಗೆ ಒಂದೊಂದು ಶಾದಿ ಮಾಲ್ ಕೊಡ್ಬೇಕಂತೇಳಿ ನಮ್ಮ ನಾಯಕರಾದ ಬೀಜರ್ ಜಮೀರ್ ಅಹಮದ್ ಖಾನ್ ಅವರು, ನಾನು ಅಧ್ಯಕ್ಷ ಆದ್ಮೇಲೆ ಗೋಲ್ಡ್ ಜಾಗ ಯಾವ ರೀತಿ ನೀವು ಗೋಲ್ಡ್ ಜಾಗದಲ್ಲಿ ಒಂದು ಶಾದಿ ಮಾಲ್ ಕಟ್ಟಿದ್ದೀರಾ, ಅದೇ ರೀತಿ 4 ಶಾದಿ ಮಾಲ್ ತಾಲೂಕುಗಳಿಗೆ 1 ಕೋಟಿ, ಮೈಸೂರು ನಗರಕ್ಕೆ 2 ಕೋಟಿ ಕೊಟ್ಟವ್ರೆ. ಅದೇ ರೀತಿ ಒಂದು PO ಕಾಲೇಜ್ ಕೂಡ ಮೈನಾರಿಟಿಯಿಂದ ನೀವು ನೋಡ್ತಾ ಇದ್ರಿ. ಇಲ್ಲಿ ಹಿಜಾಬ್ ಸಮಸ್ಯೆ ಬರುವಾಗ ಹಲವಾರು ಹೆಣ್ಮಕ್ಳು ಕಾಲೇಜ್ಗಳಿಗೆ ಹಿಜಾಬ್ ಹಾಕೊಂಡ್ರೆ ನಾವು ಬರ್ತೀವಿ. ಕೆಲವು ಕಾಲೇಜುಗಳಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ನಿಮ್ಗೆ ಗೊತ್ತು, ಹೆಣ್ಮಕ್ಳ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಯಾಕಂದ್ರೆ ದಬ್ಬಾಳಿಕೆ ಮಾಡಿದ್ರು. ಆ ವಿಚಾರ ತಯಾರಿ ನಮ್ಮ ನಾಯಕರು ಹೋದ್ಸಲ ಏನ್ ಬಜೆಟ್ ನಮ್ಗೆ 4,000 ಕೋಟಿ ಸಿಕ್ಕಿತ್ತು, ಅದು 3,000 ಕೋಟಿ ಬರೀ ಎಜುಕೇಶನ್, ಮುಸಲ್ಮಾನರ ಎಜುಕೇಶನ್ ಕಮ್ಮಿ ಇದೆ ಅಂತ ಹೇಳಿ 3,000 ಕೋಟಿ ಬರೀ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಟ್ಟು ಇಡೀ ಜಿಲ್ಲೆಗೆ ಒಂದೊಂದು PO ಕಾಲೇಜು, ಹೆಣ್ಮಕ್ಳದ್ದು ಡಿಗ್ರಿ ಕಾಲೇಜ್ ಕೊಡ್ತಾರೆ. ಅದು ಮೈಸೂರಲ್ಲಿ ಉದಯಗಿರಿ ರೋಡಲ್ಲಿ ನಿನ್ನೆ ಕೂಡ ನಾನು ನಮ್ಮ ಆಫೀಸರು ಮೈನಾರಿಟಿ ಆಫೀಸರ್ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಅದು ಈ ವರ್ಷದಿಂದಾನೇ PO ಕಾಲೇಜ್ ಶುರು ಮಾಡಬೇಕು. ಹೊಸ ಬಿಲ್ಡಿಂಗ್ಗೆ 3 ಕೋಟಿ ಮೈನಾರಿಟಿಯಿಂದ ಒಗ್ಗೂಡಿಕೆ ಆಗಿದೆ. ಒಳ್ಳೆ ಕಾಲೇಜ್ ಬರ್ತದೆ. ಈ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಬೀಜರ್ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಮೈನಾರಿಟಿ ಮಿನಿಸ್ಟರ್ ಆದ್ಮೇಲೆ ಹಲವಾರು ಒಳ್ಳೆ ಯೋಜನೆಗಳು ಸಮಾಜಕ್ಕೆ ಏನ್ ಬೇಕು ಅದು ಎಲ್ಲೋ ಸಮಾಜದಲ್ಲಿ ಏನಿದೆ ಅಂದ್ರೆ ನಮ್ಮಲ್ಲಿ ಎಲ್ಲ ಇದೆ. ಎಜುಕೇಶನ್ ಕಮ್ಮಿ ಅಂತೇಳಿ ಅವಾಗಿಂದ ಒಂದು ಚಿಂತನೆ ನಮ್ಮ ಇತ್ತು. ಇವತ್ತು ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಮತ್ತು ಬೀಜರ್ ಜಮೀರ್ ಅಹಮದ್ ಖಾನ್ ಅವರು ಜಾಸ್ತಿ ಎಜುಕೇಶನ್ ಕಡೆ ಒತ್ತು ನೀಡಿ ಇವತ್ತು ನಮ್ಮ ಜಿಲ್ಲೆ, ನಾನು ಅಧ್ಯಕ್ಷ ಆದ್ಮೇಲೆ ಸುಮಾರು 1 ಕೋಟಿ, ಒಂದು 10 ಕೋಟಿ ಅನುದಾನ ಎಲ್ಲ ತಾಲೂಕುಗಳಿಗೆ. ನಿಮ್ಮ ತಾಲೂಕು 1 ಕೋಟಿ 60 ಲಕ್ಷ ರೂಪಾಯಿ ಒಂದು ಗ್ರ್ಯಾಂಟ್ ಕೊಟ್ಟಿದೆ ವರ್ಷದಲ್ಲಿ. ಜಾಬೀರ್ ಅವ್ರಿಗೇನೋ ಕೊಟ್ಟಿದೆ, ನಾವು ಹೊಸ ಶಾಸಕರು ಬಂದಿಲ್ಲ. ನಾವು ಇಡೀ ತಾಲೂಕಲ್ಲಿ, ಇಡೀ ನಮ್ಮ ಜಿಲ್ಲೆಯಲ್ಲಿ ಇಮಾಮ್ ಮೌಸನ್ಗೆ ಒಂದು ರಾಷನ್ ಕಿಟ್ ಅಂತ ಹೇಳಿ ಮಾಡಿ ಒಗ್ಗೂಡು ವತಿಯಿಂದ 3,000 ರೂಪಾಯಿ ರಾಷನ್ ಕಿಟ್ 25 kg ಅಕ್ಕಿಯಲ್ಲಿ. ಅದೇ ರೀತಿ ನಮ್ಮಲ್ಲಿ ಕಮ್ಮಿ ವಯಸ್ಸಲ್ಲಿ 50 ವರ್ಷದಲ್ಲಿ ಯಾರು ರಿಪೇರ್ ಆಗವ್ರೆ ಅವ್ರಿಗೊಂದು 12,000 ರೂಪಾಯಿ ಟೈಲರಿಂಗ್ ಮಿಷಿನ್, ಸುಮಾರು 150 ಟೈಲರಿಂಗ್ ಮಿಷಿನ್. ನಿಮ್ಮ ತಾಲೂಕು ಒಂದು 10 ಟೈಲರಿಂಗ್ ಮಿಷಿನ್ ಕೂಡ ಅವಕಾಶ ಸಿಕ್ಕುವಾಗ ನಾವು ಇಲ್ಲಿ ಕೊಟ್ಟು ಕಳಿಸ್ತೀವಿ. ಅದೇ ರೀತಿ ಇವತ್ತು ಈ ಶಾದಿ ಮಾಲಿಂದ ಈ ಊರಿನ ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಒಳ್ಳೆ ಸೇವೆ ಮಾಡಿದ. 7 ಜಾಗ ಏನಿದೆ, 20 ಲಕ್ಷ ಗ್ರಾಂಟ್ ಬಂದಿದೆ. ನನ್ನ ಮಹಬೂಬ್ ಖಾನ್ ಅವ್ರು ಹೇಳಿದ್ದಾರೆ, ಹೊಸ ಮಸೀದಿ ಕಟ್ಟುವಾಗ ಹಲವಾರು ನಮ್ಮಲ್ಲಿ ಯೋಜನೆ ಇದೆ. ಶಾಸಕರು ಸಕಲ ಶಾಸಕರು ಇರೋದ್ರಿಂದ ನಿಮ್ಗೆಲ್ಲ ತುಂಬಾ ಅರ್ಥ ಇರೋದ್ರಿಂದ ಶಾಸಕರು ಅನ್ನೋದೊಂದನ್ನು ತಗೋಬೇಕು. ಬರೀ ಒಗ್ಗೂಡಿಂದಾನೆ ಕುಡಿಯಿದ್ದೀರಾ ಮೈನಾರಿಟಿ ಶಾಸಕರಿಗೆ ಅನ್ನದಾನ ಬರ್ತದಲ್ಲ ಅಧ್ಯಕ್ಷರೇ, ಇಡೀ ತಾಲೂಕು ಬರೋದು ಒಂದು ಸಮಾಜಕ್ಕಲ್ಲ, ಇಡೀ ತಾಲೂಕು. ನೀವು ವೋಟರ್ಸೇ, ನೀವು ಬರೀ ಒಗ್ಗೂಡಿ ಕೊಡ್ಸಿ ಮೈನಾರಿಟಿಯಿಂದಾನೆ ಕೊಡ್ಸಿ ಅಂತ ಹೇಳೋದು ತಪ್ಪದು. ಶಾಸಕರಿಗೆ ಏನ್ ಅನುದಾನ ಬರ್ತದೆ ಅದ್ರಲ್ಲಿ ನಮ್ಮ ಪಾಲು ಕೊಡ್ರಪ್ಪ ಅಂತ ಇದಕ್ಕೆ ಉಪಯೋಗಿಸ್ಕೋಬಹುದು ಶಾಸಕರ ಅನುದಾನ. ನೀವು ಬರೀ ಒಗ್ಗೂಡಿಂದಾನೆ ಕೊಡಿ ಅಂತ ಹೇಳ್ತೀರಾ. ನೀವು ಕಬ್ರಸ್ತಾನ್ ಕಾಂಪೌಂಡ್ಗೆ ಹೇಳ್ತಾ ಇದ್ದೀರಲ್ಲ, 20 ಲಕ್ಷ ಬಂದೈತೆ, ಒಂದು 50 ಲಕ್ಷ ಶಾಸಕರು ಕೇಳಿ ಕೊಡ್ತಾರೆ ಅವರು. ಕೇಳಿ, ಈಗ ಮಸೀದಿಗೆ ಅಜಾನ್ ನಮಾಜಿಗೆ ಹೋಗೋದು, ಮೌಸನ್ ಸಾಹೇಬರು ಅಜಾನ್ ಕೊಟ್ಟರೆ ಹೇಳ್ಬೇಕಾದ, ಮೌಸನ್ ಸಾಹೇಬರು ಅಜಾನ್ ಕೊಟ್ರೇನೆ ಹೋಗೋದು ನಾವು ನಮಾಜಿಗೆ. ಇವತ್ತೆಲ್ಲ ಸೇರಿದ್ರು 3 ಮುಖಂಡರು, ನಾನು ಇದ್ದೀನಿ. ನೀವು ಒಂದು 20 ಲಕ್ಷ ಬಂದೈತೆ, 7 ಎಕರೆ ಕಾಂಪೌಂಡ್ ಹಾಕಕ್ಕೆ ಹೇಳ್ತಿದ್ದೀರಾ. ಇವತ್ತು ಡಿಕ್ಲೇರ್ ಮಾಡಿಸ್ಬೇಕು ಶಾಸಕರಿಗೆ ಹೇಳಿ, ನನ್ನ ಅನುದಾನದಲ್ಲೂ ನಾನೊಂದು 2 ಕೋಟಿ ಕೊಡ್ತೀನಿ ಕಾಂಪೌಂಡ್ ಹಾಕ್ಸಿ, ನಾನು 50 ಲಕ್ಷ ಜಮೀರ್ ಅಹಮದ್ ಅವ್ರಿಗೆ ಹೇಳ್ಬಿಟ್ಟು ತಿರ್ಗಾ 1 ಕೋಟಿ ಮಾಡಿಸ್ತೀನಿ. ನೀವು ಬರೀ ಏನಂತ ನಿಮ್ ಕಾರಣ ಏನಂದ್ರೆ ಒಗ್ಗೂಡು ಮೈನಾರಿಟಿ ಇದಲ್ಲ, ಜನರಲ್ ಗ್ರಾಂಡ್ ಅಲ್ಲೂ ತಗೋಬೇಕು ನೀವು. ಶಾಸಕರಿಗೆ ನಾನು ನಿಮ್ ಪರವಾಗಿ, ಯಾಕಂದ್ರೆ ನಾನು ಶಾಸಕರ ಪರ ಬಂದು ಹೋರಾಟ ಮಾಡಿದ್ದೀನಿ, ಜಮೀರ್ ಅಹಮದ್ ಅವ್ರ ಕರ್ಕ ಬಂದಿದೆ, ನೀವು ಶಾಸಕರಾಗ್ಬೇಕಂತೇಳಿ. ಶಾಸಕರಾದ್ಮೇಲೆ ನಾವು ಅದ್ರ ಉಪಯೋಗ ಪಡೆಯೋದೇ ತಿಳ್ಕೋಬೇಕು. ಅದಕ್ಕೆ ನಾನು ಶಾಸಕರ ಮನವಿ ಮಾಡಿದ್ರೆ ನಾನು ತೋರಿಸಿದ್ರು ಹೋದ್ಸಲ ಇವರೆಲ್ಲ ಮುಖಂಡರುಗಳು
ಕಬ್ರಸ್ತಾನ್ ಇದು 7 ಎಕರೆ ಜಾಗ ತೋರ್ಸವ್ರೆ. 20 ಲಕ್ಷದಲ್ಲಿ 25 ಲಕ್ಷದಲ್ಲಿ ಆಗೋ ಕೆಲಸ ಅಲ್ಲ ಅದು. ಬಹಳ ದೊಡ್ಡ ಕಾಂಪೌಂಡ್ ಆಗ್ಬೇಕು, ಬಿಗಿಯಾಗಿ ಆಗ್ಬೇಕು. ನಾವು ನೀವು ಇರಲ್ಲ, ಕಾಂಪೌಂಡ್ ಇರ್ಬೇಕು, ಈ ಜಾಗ ಇರ್ಬೇಕು, ಈ ಶಾದಿ ಮಾಲ್ ಇರ್ಬೇಕು. ನಿನ್ ಪರವಾಗಿ ಊರ್ ಪರವಾಗಿ ನಾನು ಶಾಸಕರು ಮನವಿ ಮಾಡ್ಕೊತೀನಿ. ಅವ್ರು ಬರೋಂತ ಅನುದಾನ 100 ಕೋಟಿ ಬಿಡ್ತಾವ್ ಸಿದ್ದರಾಮಯ್ಯ ಸಾಹೇಬ್ರು. ಅದ್ರಲ್ಲಿ 2 ಕೋಟಿ ಅಲ್ಪಸಂಖ್ಯಾತರಿಗೆ ಕೊಟ್ರೆ ಏನ್ ಕಮ್ಮಿ ಆಗಲ್ಲ. 1-2 ಕೋಟಿ ಅನುದಾನ ತಗೊಳ್ಳಿ, ಮಸೀದಿ ಕೆಲಸ ಹೇಳಿದ್ದೀರಾ. ಇದೆಲ್ಲ ಆದ್ಮೇಲೆ ನಾನು ಜಮೀರ್ ಅಹಮದ್ ಅವ್ರಿಗೆ ಶಾಸಕರು ನಾವೆಲ್ಲ ಸೇರಿ ಈ ಮಸೀದಿಗೆ ಒಳ್ಳೆ ಅನುದಾನ ಕೊಡ್ತಾರೆ. ಹಲವಾರು ಯೋಜನೆಗಳಿವೆ. ಮೈನಾರಿಟಿ ಲೋನ್ಗಳು ಕೊಡ್ತಾವೆ, ಆಟೋಗಳು ಕೊಡ್ತಾವೆ. ಇವೆಲ್ಲ ತಗೊಳ್ಳಲ್ಲ ನೀವು. ನಮ್ ನೋವುತ್ತಿದೆ ಎಲ್ಲ ಒಂದ್ ಕಡೆ. 1 ಲಕ್ಷ ರೂಪಾಯಿ ಲೋನ್ ಕೊಡ್ತಾವೆ, 50 ಲಕ್ಷ ರೂಪಾಯಿ ಮನ್ನಾ. 50 ಲಕ್ಷ ರೂಪಾಯಿ ಮಾತ್ರ ಕಟ್ಬೇಕು ನೀವು. ಆಟೋಗಳು ಕೊಡ್ತಾವೆ, 40% ಸಬ್ಸಿಡಿ ಇದೆ. ತಗೋಬೇಕು. ಇವೆಲ್ಲ ಯೋಜನೆ ಕೊಡೋದು ಸರ್ಕಾರ ನಿಮಗೋಸ್ಕರ. ನೀವು ತಗೋಬೇಕು. ಇವೆಲ್ಲ ಅರ್ಜಿಗಳು ಹಾಕ್ಬೇಕು, ಶಾಸಕರು ರೆಕಮೆಂಡ್ ಮಾಡ್ಬೇಕು. ಈ ಸರ್ಕಾರದಲ್ಲಿ ತಗೊಂಡ್ರೆ ಯಾವ ಸರ್ಕಾರದಲ್ಲಿ ಹೋಗ್ತಾ ಇರ್ತೀರಾ? ನಿಮ್ ಸರ್ಕಾರ ಇದು. ನೀವೆಲ್ಲ ಓಟ್ ಹಾಕೋದೇ ಕರ್ನಾಟಕದಲ್ಲಿ 130% ಗೆದ್ದಿರೋದು. ನೀವೆಲ್ಲ ಓಟ್ ಹಾಕೋದಕ್ಕೆ ಈ ಸರ್ಕಾರ ಬಂದಿರೋದು. ಈ ಉಪಯೋಗ ನಾವು ಪಡ್ಕೋಬೇಕಂತೇಳಿ ಶಾಸಕರು ಹಲವಾರು ಕೆಲಸ ಮಾಡ್ತಾರೆ. ಮುಂದೆನೂ ಮಾಡ್ಲಿ, ಒಳ್ಳೇದಾಗ್ಲಿ. ಮುಂದೆ ತಿರ್ಗಾ ಗೆದ್ದಿ ಮಂತ್ರಿ ಆಗ್ಲಿ, ನಮ್ಮ ಆಶೀರ್ವಾದ, ನಮ್ಮ ಹಕ್ಕು ಕೊಡ್ಸೋದ್ರಲ್ಲಿ ಅವ್ರ ಪಾತ್ರ ಬರುತ್ತೆ ಅಂತೇಳಿ ನಿಮ್ ಮುಖಾಂತರ ನಾನು ಇವತ್ತು ಮನವಿ ಮಾಡಿ, ನನಗೂ ಈ ಮಾತಾಡಕ್ ಅವಕಾಶ ಮಾಡಿಕೊಟ್ಟೆ ಎಲ್ಲ ಯಾರನಗರದ ಮುಖಂಡರುಗಳಿಗೆ ಹೊಂದಿಸಿ, ನಮ್ಮ ಹಿರಿಯರಾದಂತ ನಮ್ಮ ಜಿಲ್ಲಾ ನಾಯಕರವರು, ನೀವು ಬರೀ ಯಾರನಗರ ಅವರಿಗೆ, ನಮ್ಮ ಮೈಸೂರು ಜಿಲ್ಲೆಗೆ, ನಮ್ಮ ಕಮ್ಯುನಿಟಿಗೆ ದೊಡ್ಡ ನಾಯಕರವರು. ಅವ್ರ ದೇವ್ರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಜಾಸ್ತಿ ಸೇವೆ ಮಾಡಂತ ಒಂದು ಅವಕಾಶ ಕೊಡ್ಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಸ್ವಾಮಿ ಬರಾಬರ್ ಬಂದ ಗಲ್ತಿ ಬಂದ ಬರಾಬರ್ ಬಂದ ಕೆಲಸ ಕಾರ್ಯ ಮಾಡಲ್ಲ, ಕಾರ್ಯ ಮಾಡಿ ಬರಾಬರ್ ನಿಗದಿ ಆಗ್ಬೋದು. 13 ಬಿಜೆಪಿ ಧರ್ಮಾರಿ MLA साहब भी हमारा ही थे। इन्होंने जाना ना ग्रैंड खाली वोट से जो माइनॉरिटी से जो दूसरा काम जाना इनके ने भी देखो बड़ा काम डाला आएंगे, हमें भी तुम्हारे साथ रहती जरूरत पड़ेगी तो CM साहब के ग्रैंड इंशाल्लाह।